ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಶ್ರೀ ರಾಮಚಂದ್ರಾಪುರ ಮಠದ ಪ್ರಶಾಂತ ಸುಂದರ ಪರಿಸರದ ಮಧ್ಯೆ ಶರಾವತಿ ನದಿ ತಟದಲ್ಲಿ ತಲೆ ಎತ್ತಿರುವ ಈ ಅನನ್ಯ ಗೋಲೋಕ ಇದೀಗ ಗೋ ಸಂರಕ್ಷಣೆಯ ದಿವ್ಯ ತಾಣವೆನಿಸಿದೆ. ಆದರ್ಶ ಕೇಂದ್ರವಾಗಿ ಸಾಕಾರಗೊಳ್ಳಲಿರುವ ಮಹಾನಂದಿ ಗೋಲೋಕದಲ್ಲಿ ಇವೆಲ್ಲ ಇರಲಿವೆ. ಸುಸಜ್ಜಿತ ಗೋಬಂಧ ಮುಕ್ತ ಗೋಶಾಲೆಗಳು, ಪಶು ಆಹಾರ ಘಟಕ, ಗೋ ಗ್ರಂಥ ಭಂಡಾರ, ಸುಸಜ್ಜಿತ ಗವ್ಯ ಉತ್ಪನ್ನ ಘಟಕ, ಗೋ ಥೀಮ್ ಪಾರ್ಕ್, ಸುಸಜ್ಜಿತ ಗೋ ಆಸ್ಪತ್ರೆ, ಗೋ ಕೇಂದ್ರೀಕೃತ ಅಧ್ಯಯನ ಕೇಂದ್ರ, ಪಂಚಗವ್ಯ ಚಿಕಿತ್ಸಾ ಕೇಂದ್ರ, ಮೇವು ಉತ್ಪಾದನೆ, ಸಂಸ್ಕರಣೆ ಮತ್ತು ಸಂಗ್ರಹಾಗಾರ, ಗೋತಳಿಗಳ ವಿವಿಧ ರೀತಿಯ ಅಂಕಿಅಂಶಗಳ ದತ್ತಾಂಶ ಘಟಕ, ಜಿಜ್ಞಾಸುಗಳಿಗೆ ಮಾಹಿತಿ ಮತ್ತು ಆಸಕ್ತರಿಗೆ ತರಬೇತಿ. ಭಾರತದ ಪಾರಂಪರಿಕ ತಳಿಗಳಲ್ಲಿ ಮಾನ್ಯವಾದ ಸುಮಾರು 50 ತಳಿಗಳಲ್ಲಿ 30 ತಳಿಗಳಿರುವ ಏಕೈಕ ಗೋಲೋಕ ಇದು. ಈ ಗೋಲೋಕದಲ್ಲಿ 500ಕ್ಕೂ ಹೆಚ್ಚು ಗೋವುಗಳನ್ನು ಸಾಕಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ, ರೈತರಿಗೆ ಹಾಗೂ ಆಸಕ್ತರಿಗೆ ನಮ್ಮ ದೇಶದ ಪಾರಂಪರಿಕ ತಳಿಗಳ ಬಗ್ಗೆ ಮಾಹಿತಿ ಮತ್ತು ಜಾಗೃತಿಯನ್ನು ನೀಡಲಾಗುತ್ತಿದೆ. ಗೋವುಗಳ ಸಂರಕ್ಷಣೆ ಮತ್ತು ಪೋಷಣೆಗಾಗಿ ದಿನವೊಂದಕ್ಕೆ 1.5 ಟನ್ ಮೇವು, 750 ಕಿಲೋ ಹಿಂಡಿ ಅಂದರೆ ಪಶು ಆಹಾರ, ಗೋಲೋಕದ ಗೋವುಗಳಿಗೆ ಅಗತ್ಯವಿರುವ ಪಶು ಆಹಾರ ಅಥವಾ ಹಿಂಡಿಯನ್ನು ಇಲ್ಲಿಯೇ ತಯಾರಿಸಲಾಗುತ್ತಿದೆ. ಇದಕ್ಕಾಗಿಯೇ ಉತ್ಪನ್ನ ಘಟಕವನ್ನು ನಿರ್ಮಿಸಲಾಗಿದ್ದು, ಕಚ್ಚಾ ವಸ್ತುಗಳನ್ನು ತರಿಸಿ ಉತ್ತಮ ಗುಣಮಟ್ಟದ ಪಶು ಆಹಾರವನ್ನು ಸಿದ್ಧಪಡಿಸಿ ಗೋವುಗಳಿಗೆ ನೀಡಲಾಗುತ್ತಿದೆ. ಗೋವುಗಳನ್ನು ಬಂಧಿಸದೆ ಸ್ವಚ್ಛಂದವಾಗಿ ವಿಹರಿಸಲು ಬಿಡಬೇಕಾಗಿದೆ. ಗೋಲೋಕದಲ್ಲಿ ವಿವಿಧ ತಳಿಗಳನ್ನೊಳಗೊಂಡಿರುವ ಕಾರಣ ತಳಿ ಸಂಕರವಾಗದಂತೆ ಈ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಪ್ರತಿ ತಳಿಗೆ ಒಂದೊಂದು ಗೋಶಾಲೆಯನ್ನು ನಿರ್ಮಿಸುವ ಯೋಜನೆ ಮಾಡಲಾಗಿದೆ. ಗೋಲೋಕದ ಗೋವುಗಳ ಸೆಗಣಿಯಿಂದ ಪರಿಸರಕ್ಕೆ ಅನುಕೂಲಕರವಾದ ಸಾವಯವ ಗೊಬ್ಬರವನ್ನು ತಯಾರು ಮಾಡಲಾಗುತ್ತಿದೆ. ಎರೆಹುಳಗಳ ಮೂಲಕ ತಯಾರಾಗುವ ಈ ಗೊಬ್ಬರ ಸಾರಜನಕ ಮತ್ತು ರಂಜಕಗಳನ್ನು ಬೆಳೆಗಳಿಗೆ ಸುಲಭವಾಗಿ ಒದಗಿಸಲು ನೆರವಾಗುತ್ತದೆ. ಗೋವುಗಳು ನೀಡುವ ಪರಿಶುದ್ಧ ಹಾಲನ್ನು ಬಳಸಿ ಪಾರಂಪರಿಕ ಶೈಲಿಯಲ್ಲಿ ಸಿದ್ಧಪಡಿಸಿದ ಶ್ರೇಷ್ಠ ಗುಣಮಟ್ಟದ ಸುಧಾಸಾರ ತುಪ್ಪ ಕೂಡ ಗೋಲೋಕದಿಂದ ಅಪೇಕ್ಷಿತರಿಗೆ ನೀಡಲಾಗುತ್ತಿದೆ. ಹರಿ ಓಂ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ. ಮಹಾನಂದಿ ಗೋಲೋಕ ವಿಕಾಸದ ಇನ್ನೊಂದು ಹೆಜ್ಜೆ ವಿಷ್ಣು ಸಹಸ್ರನಾಮ ಕ್ಷೇತ್ರದ ಸಾಕಾರ. ಮಹಾನಂದಿ ಗೋಲೋಕವು ಗೋವರ್ಧನ ಗಿರಿಧಾರಿ ಗೋಪಾಲಕೃಷ್ಣನ ಅತ್ಯಾಕರ್ಷಕ ದೇಗುಲವನ್ನು ಮಧ್ಯಭಾಗದಲ್ಲಿ ಹೊಂದಿದ್ದು, ಸುತ್ತಲೂ ಗೋವುಗಳು ವಿಹರಿಸುತ್ತಿರುವ ಅಪೂರ್ವ ತಾಣವಾಗಿದ್ದು, ಆಗಮಿಸುವ ಗೋಪ್ರೇಮಿಗಳಿಗೆ ಸ್ಫೂರ್ತಿ ಹಾಗೂ ನೆಮ್ಮದಿಯನ್ನು ನೀಡುತ್ತವೆ.
ಗೋಲೋಕದ ಗಿರಿ ಶಿಖರದಲ್ಲಿ ನೆಲೆ ನಿಂತಿರುವ ಗೋವರ್ಧನ ಗಿರಿಧಾರಿಯ ಪದತಲಕ್ಕೆ ಏರಲು ಬೆಟ್ಟಕ್ಕೆ ಮೆಟ್ಟಿಲು ಕಟ್ಟಿ ಸೋಪಾನಮಾಲೆ ನಿರ್ಮಾಣ ಮಾಡಲಾಗಿದೆ. ಒಂದೊಂದು ಮೆಟ್ಟಿಲುಗಳಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ಶ್ಲೋಕವನ್ನು ಪಠಿಸುತ್ತಾ ಮೆಟ್ಟಿಲುಗಳನ್ನೇರಿ ಗೋವರ್ಧನ ಗಿರಿಧಾರಿ ಗೋಪಾಲಕೃಷ್ಣನ ದರ್ಶನ ಪಡೆಯುವುದು ಇಲ್ಲಿನ ವಿಶೇಷತೆ. ಕೃಷ್ಣ ಕೇಂದ್ರೀಕೃತವಾದ ಗೋಲೋಕದ ಅಭಿವೃದ್ಧಿಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು 3 ಪ್ರಧಾನ ಸೇವೆಗಳು ಕೃಷ್ಣನಿಗೆ ವಿಶೇಷವಾಗಿದೆ. ಗೋವರ್ಧನ ಗಿರಿಧಾರಿಗೆ ಪ್ರದಕ್ಷಿಣೆ ಬರುವುದು, ಗಿರಿಧಾರಿಯ ಸನ್ನಿಧಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವುದು, ಮತ್ತೊಂದು ಬೆಟ್ಟವನ್ನೆತ್ತಿ ಕಷ್ಟವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ನೆರವೇರಿಸುವ ಗಿರಿಧಾರಿಗೆ ಬೆಟ್ಟದ ಪ್ರತಿರೂಪವಾದ ಛತ್ರವನ್ನು ಅಂದರೆ ಕೊಡೆಯನ್ನು ಸಮರ್ಪಣೆ ಮಾಡುವುದು. ಈ ಮೂಲಕ ಭಗವಂತನ ಅಭಯ ಛತ್ರದ ಅಡಿಯಲ್ಲಿ ಆಸರೆಯನ್ನು ಬೇಡುವುದು. ಗಿರಿಧಾರಿಗೆ ಪ್ರದಕ್ಷಿಣೆ ಅತ್ಯಂತ ವಿಶೇಷವಾದಂಥದ್ದು. ಪ್ರದಕ್ಷಿಣೆಯ ರೀತಿಯಲ್ಲಿ ಅಂದರೆ ಪರಿಕ್ರಮದ ಸ್ವರೂಪದಲ್ಲಿ ಆ ಕ್ಷೇತ್ರವನ್ನು ವಿಸ್ತಾರಗೊಳಿಸಲಾಗುತ್ತಿದೆ. ಗೋಪಾಲಕೃಷ್ಣನಿಗೆ ಪ್ರದಕ್ಷಿಣೆ ಬರುವಂಥದ್ದು ಗೋಪಾಲ ಪರಿಕ್ರಮ. ಗೋಪಾಲಕೃಷ್ಣನ ಮಂದಿರದ ಸುತ್ತಲೂ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಶಿಲಾಮಯ ಪೌಳಿ ನಿರ್ಮಾಣವಾಗಲಿದ್ದು, ಶ್ರೀಕೃಷ್ಣನ ಜನ್ಮದಿಂದ ಆರಂಭಿಸಿ ಕೃಷ್ಣ ಗೋವರ್ಧನ ಗಿರಿಯನ್ನೆತ್ತಿ ಅವನನ್ನು ಗೋವಿಂದ ಅಂತ ಕರೆದಲ್ಲಿಯವರೆಗಿನ ಜೀವನದ ಪ್ರಮುಖ ಘಟ್ಟಗಳನ್ನು ಆ ಭಿತ್ತಿಯಲ್ಲಿ ಚಿತ್ರಿಸಿ ಈ ಪೌಳಿಯನ್ನು ನಿರ್ಮಿಸಲಾಗುವುದು. ದೇವಾಲಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಇಲ್ಲಿರಲಿವೆ. ಅದಕ್ಕಾಗಿ ಆ ಪ್ರದಕ್ಷಿಣೆಗೆ ಗೋವಿಂದ ಪರಿಕ್ರಮ ಎಂದು ಹೆಸರಿಡಲಾಗಿದೆ. ಗಿರಿಧಾರಿಯ ಸುತ್ತಲೂ 2ನೆಯ ಚಂದ್ರಶಾಲೆ ಅಂದರೆ 4 ದಿಕ್ಕುಗಳಲ್ಲಿ ಗೋಶಾಲೆಗಳು. ಅಲ್ಲಿ ದೇಶದ ವಿವಿಧ ಗೋವಿನ ತಳಿಗಳು ಅಂದರೆ ಗೋಕುಲ ಆವಾಸಗೊಂಡಿರುವ ಸ್ಥಳ. ದೇಶದ ಎಲ್ಲಾ ತಳಿಗಳ ಗೋವುಗಳು ಒಂದೇ ಕಡೆಯಲ್ಲಿ ಕಾಣಲು ಸಿಗಬಹುದಾದ ಗೋಪ್ರದರ್ಶಿನಿ ಎನ್ನಬಹುದಾದ ಒಂದು ಅಪರೂಪದ ರಚನೆಯಿದು. ಈ ಒಂದು ಗೋಕುಲಕ್ಕೆ ಪ್ರದಕ್ಷಿಣೆಯನ್ನು ಬಂದಾಗ ಅದು ಗೋಕುಲ ಪರಿಕ್ರಮ. ಗೋವರ್ಧನ ಗಿರಿಧಾರಿ ಸನ್ನಿಧಿಯು ಎತ್ತರದ ಬೆಟ್ಟದಂತಹ ಪ್ರದೇಶದಲ್ಲಿ ಸ್ಥಿತವಾಗಿದೆ. ಗಿರಿಧಾರಿಯ ಪದದಡಿಗೆ ಏರಲು ಬೆಟ್ಟಕ್ಕೆ 108 ಮೆಟ್ಟಿಲುಗಳ ರಚನೆಯಿದೆ. ಈ ಬೆಟ್ಟವನ್ನು ದಕ್ಷಿಣದ ಗೋವರ್ಧನ ಎಂಬುದಾಗಿ ಕಲ್ಪನೆ ಮಾಡಲಾಗಿದೆ. ಈ ಗೋವರ್ಧನ ಬೆಟ್ಟಕ್ಕೆ ಪ್ರದಕ್ಷಿಣೆ ಬರುವುದು ಅಂದರೆ ಗೋಲೋಕದ ಹೊರಭಾಗದಲ್ಲಿ ಸುತ್ತಲೂ ಕಟ್ಟಿರುವ ತಳಿಗೊಂದು ಗೋಶಾಲೆಯ ಗೋವುಗಳನ್ನು ವೀಕ್ಷಣೆ ಮಾಡಿಕೊಂಡು ಪ್ರದಕ್ಷಿಣೆ ಬರುವಾಗ ಅದು ಗೋವರ್ಧನ ಪರಿಕ್ರಮವಾಗುತ್ತದೆ. ಸುಮಾರು 40ರಷ್ಟು ವಿವಿಧ ತಳಿಗಳ ಗೋಶಾಲೆಗಳು ರಚನೆಯಾಗಲಿವೆ. ಆ ತಳಿಗಳ ಗೋಶಾಲೆಗಳ ವಿಹಾರದ ಪ್ರದೇಶಕ್ಕೆ ಸುತ್ತುವರೆದು ಗೋಲೋಕಕ್ಕೊಂದು ವರ್ತುಲ ರಸ್ತೆ ರಚನೆಯಾಗುತ್ತದೆ. ಆ ವರ್ತುಲ ರಸ್ತೆಯಲ್ಲಿ ನಾವು ಪ್ರದಕ್ಷಿಣೆಯನ್ನು ಬಂದಾಗ ಅದು ಗೋಲೋಕ ಪರಿಕ್ರಮವಾಗುತ್ತದೆ. ಹೀಗೆ ಪಂಚ ಪರಿಕ್ರಮದ ಮೂಲಕ ಗೋವರ್ಧನ ಗಿರಿಧಾರಿಯ ಪ್ರದಕ್ಷಿಣೆ ಮಾಡುವಂತಹ ವಿಶಿಷ್ಟ ಪರಿಕಲ್ಪನೆಯನ್ನು ಇಲ್ಲಿ ಸಿದ್ಧಗೊಳಿಸಲಾಗಿದೆ. ಜನ, ಮನ, ಧನ ಜೊತೆಯಾದರೆ ಮಾತ್ರ ಕ್ಷೇತ್ರ ನಿರ್ಮಾಣ ಸಾಧ್ಯ. ಇವು ಜೊತೆಯಾಗಲು ಭಗವತ್ಕೃಪೆ ಅಗತ್ಯ. ಭಗವಂತನ ಅನುಗ್ರಹಕ್ಕೆ ತಪಸ್ಸು ಅಗತ್ಯ. ಆ ತಪಸ್ಸೇ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞ. ವಿಷ್ಣು ಸಹಸ್ರನಾಮ ಲೇಖನ ಯಜ್ಞ ಅಂದರೆ
ಭಗವಂತ ನಾಮಸಹಸ್ರದ 108 ಶ್ಲೋಕಗಳನ್ನು 108 ಬಾರಿ ಬರೆಯುವಂತಹ ವಿಶಿಷ್ಟವಾದ ಪರಿಕಲ್ಪನೆ. ಅಂದರೆ ಕ್ಷೇತ್ರ ನಿರ್ಮಾಣಕ್ಕೆ ಭಾಗವಹಿಸಲು ಸರ್ವರಿಗೂ ಅವಕಾಶ ಕಲ್ಪಿಸಿಕೊಡುವಂತಹ ವಿಶೇಷವಾದ ಕಲ್ಪನೆ. ಇದು ತಾವು ಎಲ್ಲೇ ಇದ್ದರೂ ಅಲ್ಲಿಂದಲೇ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞದಲ್ಲಿ ಭಾಗವಹಿಸುವುದರ ಮೂಲಕ ಕ್ಷೇತ್ರ ನಿರ್ಮಾಣದಲ್ಲಿ ಕೈಜೋಡಿಸಬಹುದು. ಇದಕ್ಕಾಗಿ ವಿಶೇಷವಾದ ಕಿಟ್ ಅನ್ನು ಸಿದ್ಧಪಡಿಸಲಾಗಿದೆ. ಈ ಕಿಟ್ ಅಥವಾ ಪುಸ್ತಕದಲ್ಲಿ ಲೇಖನ ಯಜ್ಞದ ಎಲ್ಲ ರೀತಿಯ ವಿವರಗಳು ಇರುತ್ತವೆ. ಸಂಬಂಧಪಟ್ಟ ಸಾಹಿತ್ಯಗಳು, ಪರಿಕರಗಳು ಇರುತ್ತವೆ. ವಿಷ್ಣು ಸಹಸ್ರನಾಮ ತುಂಬ ಅದ್ಭುತವಾಗಿರುವಂಥದ್ದು. ಮಹಾಭಾರತ ಬಹಳ ದೊಡ್ಡದು. ಮಹಾಭಾರತದಲ್ಲಿ 2 ರತ್ನಗಳು ಅಂತ, ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವದ್ಗೀತೆ. ಇದೆರಡು ಮಹಾಭಾರತದ ಭಾಗವಾಗಿ ಇರ್ತಕ್ಕಂಥದ್ದು ಅಂತ. ಇದರ ಹಿಂದೆ ಒಂದು ಮಹದ್ ಉದ್ದೇಶ ಇದೆ. ಮಹಾನಂದಿ ಗೋಲೋಕದ ಒಂದು ಇಡೀ ಪ್ರಕಲ್ಪವನ್ನು ಪೂರ್ಣಗೊಳಿಸಬೇಕು. ಅದಕ್ಕೆ ಇಡೀ ಸಮಾಜ ಸೇವೆ ಮಾಡಬೇಕು. ಹೇಗೆ ಸೇವೆ ಮಾಡಬೇಕು ಅಂದರೆ, ವಿಷ್ಣು ಸಹಸ್ರನಾಮವನ್ನು ಭಾವಿಸ್ತಾ, ಬರೀತಾ, ಪುಟ್ಟ ಪುಟ್ಟ ಕಾಣಿಕೆಯನ್ನು ಇಡ್ತಾ, ನಗಣ್ಣ ಎನ್ನುವಂಥದ್ದು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ, ಎಲ್ಲಿ ಬಂತೋ ಎಲ್ಲಿ ಹೋಯ್ತು ಅಂತ. ಅಂಥ ಪುಟ್ಟ ಪುಟ್ಟ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಅದೊಂದು ಮಹಾನಿಧಿಯಾಗಿ ಮಹಾನಂದಿ ಗೋಲೋಕ ಪೂರ್ಣ ಆಗುವಂಥದ್ದು. ಯಾವ ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಬಹುದು? ತಾವು ಸ್ವತಃ ಬರೆಯುವ ಮೂಲಕ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞದಲ್ಲಿ ಭಾಗವಹಿಸುವುದು. ತಮ್ಮ ವ್ಯಾಪ್ತಿಯಲ್ಲಿ ಮತ್ತಷ್ಟು ಮಂದಿ ಬರೆಯುವಂತೆ ಪ್ರೇರಣೆ ನೀಡಬಹುದು. ಲೇಖನ ಯಜ್ಞ ಸಾಹಿತ್ಯ ಅಂದರೆ ಪುಸ್ತಕ ಪ್ರಾಯೋಜಕರಾಗಿ ಸೇವೆ ಸಲ್ಲಿಸಬಹುದು. ಲೇಖನ ಯಜ್ಞದಲ್ಲಿ 1,00,000 ಮಂದಿಯನ್ನು ತಲುಪುವುದು. ಈ ಲಕ್ಷ್ಯದ ಮೂಲಕ ಲಕ್ಷ್ಯ ಸಾಕಾರವಾಗುವಲ್ಲಿ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಲಕ್ಷ್ಯದ ಲಕ್ಷ್ಯ ಇದೆ ಅದಕ್ಕೆ, ಆ ಲೇಖನ ಯಜ್ಞಕ್ಕೆ. ಅದನ್ನು ಕೂಡ ತುಂಬ ಮಂದಿ ಮಾಡಬೇಕು. 10 ಬಾರಿ ಓದುವುದು, 1 ಬಾರಿ ಬರೆಯುವುದು, 2 ಒಂದೇ ಅಂತೆ. 1 ಬಾರಿ ಬರೆದರೆ 10 ಬಾರಿ ಓದಿದಂತೆ ಅಂತ. ಹಾಗಾಗಿ ವಿಷ್ಣು ಸಹಸ್ರನಾಮ ಪಠನ ಎಷ್ಟು ಶ್ರೇಷ್ಠವೋ, ಲೇಖನಕ್ಕೆ ಇನ್ನೊಂದು ಮಹತ್ವ ಇದೆ ಅದೊಂದು. ಯಾಕೆಂದರೆ ನೀವು ಬರೆದಾಗ 10 ಬಾರಿ ಪಾರಾಯಣ ಮಾಡಿದಂತೆ ಆಯಿತು ಅಂತ, ಅಷ್ಟು ಮಹತ್ವ ಇದೆ ಅದಕ್ಕೆ. ಹಾಗಾಗಿ ಅದನ್ನು ಎಲ್ಲರೂ ಮಾಡಬೇಕು. ಮತ್ತು ಸುಲಭ ಮಾಡಿದ್ದಾರೆ, ಅದನ್ನು ತುಂಬ ಸುಲಭ ಸರಳ ಮಾಡಿದ್ದಾರೆ. ಯಾರು ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರ ಮಾಡಿದ್ದಾರೆ. ಸೂತ್ರಗಳೆಲ್ಲ, ಮಾಡುವ ವಿಧಾನಗಳೆಲ್ಲ ತುಂಬ ಸರಳ ಇದೆ ಅಂತ. ಇವೆಲ್ಲದರಿಂದ ಕ್ಷೇತ್ರ ನಿರ್ಮಾಣ, ತನ್ಮೂಲಕ ಗೋ ಸಂಕುಲದ ಉಳಿವು ಸಾಧ್ಯ. ಬನ್ನಿ ಗೋ ಪ್ರೇಮಿಗಳೇ, ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗುವುದರ ಮೂಲಕ ಭಾರತೀಯ ಗೋವಂಶವನ್ನು ಉಳಿಸಿ ಬೆಳೆಸೋಣ. ಗೋಮಾತೆಯ ಅನುಗ್ರಹಕ್ಕೆ ಪಾತ್ರರಾಗೋಣ.